ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ನಾಡಿನ ನೆನೆಸುತ್ತಾ ಈ ಸಮಾರಂಭದ ವೇದಿಕೆ ಮೇಲೆ ಆಶೀನರಂಥ ಮಹಾಗುರುಗಳಾದಂತಹ ಕಲ್ಮಠ ಸ್ವಾಮೀಜಿಯವರೇ ಮತ್ತು ಇನ್ನುಳಿದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಖ್ಯವಾಗಿ ಇವತ್ತಿನ ಪ್ರಾಸ್ತಾವಿಕ ನುಡಿ ಶ್ರೀ ಮಾತಾ ಎಜುಕೇಷನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಾನ್ವಿ ಹಾಗೂ ವಾಕ್ಸಿದ್ಧಿ ಪಬ್ಲಿಕ್ ಸ್ಕೂಲ್ ರಿಜಿಸ್ಟರ್ಡ್ ಮಾನ್ವಿ ಆಂಗ್ಲ ಮಾಧ್ಯಮ ಪ್ರಾರಂಭಿಸಲು ಮುಖ್ಯ ಉದ್ದೇಶವನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಸಮಾಜದ ಪ್ರಗತಿಯಲ್ಲಿ ಶಿಕ್ಷಣ ಎನ್ನುವುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಶಿಕ್ಷಣವು ಬಾಲ್ಯ ವ್ಯವಸ್ಥೆಯಿಂದ ತರುಣ ವಯಸ್ಸಿನವರೆಗೆ ವಿದ್ಯಾರ್ಥಿ ಜೀವನದ ಪ್ರಮುಖ ಹಂತ ಶಿಕ್ಷಣ. ಈ ಶಿಕ್ಷಣವನ್ನು ನಮ್ಮ ಶ್ರೀ ಮಾತಾ ಎಜುಕೇಷನ್ ಟ್ರಸ್ಟಿನ ವಾಕ್ಸಿದ್ಧಿ ಪಬ್ಲಿಕ್ ಶಾಲೆಯು 26-27ನೇ ಶೈಕ್ಷಣಿಕ ಸಾಲಿನಲ್ಲಿ ಬೇಬಿ ತರಗತಿಯಿಂದ 8ನೇ ತರಗತಿಯವರೆಗೆ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯ ವತಿಯಿಂದ ಮಾನ್ಯತೆ ಪಡೆದು ಸಮಾಜಕ್ಕೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ ನಮ್ಮ ಸಂಸ್ಥೆಯು ಧ್ಯೇಯವಾಗಿದೆ. ತತ್ವಶಾಸ್ತ್ರದ ಪ್ರಕಾರ ಶಿಕ್ಷಣವೆಂದರೆ ಶಕ್ತಿ, ಶಿಸ್ತು, ಒಗ್ಗಟ್ಟು, ಶುಚಿತ್ವ, ಜಾಗರೂಕತೆ, ಸತ್ಯತೆ, ಸ್ವಾತಂತ್ರ್ಯತೆ, ವಿಧೇಯ ಮತ್ತು ರಾಷ್ಟ್ರೀಯತೆ ಗುಣಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ನಮ್ಮ ಸಂಸ್ಥೆಯಿಂದ ಹೊಂದಿದ್ದು, ಅದೇ ತತ್ವಶಾಸ್ತ್ರದ ಅಡಿಯಲ್ಲಿ ನಮ್ಮ ಶಿಕ್ಷಣದ ವಿಧಾನ ಸೀಡ್ ಟೆಕ್ನಾಲಜಿ ಬೀಜ ತತ್ವಶಾಸ್ತ್ರದಲ್ಲಿ ಸೋಕ್ರೆಟಿಕ್ ಚಿಂತನೆ, ಅನುಭವಾತ್ಮಕ ಕಲಿಕೆ, ಶ್ರೇಷ್ಠತೆ ಮತ್ತು ಶಿಸ್ತು ಆಧಾರಿತವಾಗಿದೆ. ಪ್ರತಿ ಮಗುವನ್ನು ಕುತೂಹಲ, ಆತ್ಮವಿಶ್ವಾಸ ಮತ್ತು ದೃಢವಾದ ವ್ಯಕ್ತಿತ್ವದೊಂದಿಗೆ ಬೆಳೆಸಲು ಮಾರ್ಗದರ್ಶನ ನೀಡುವ ಏಕೈಕ ಸಂಸ್ಥೆ ನಮ್ಮದಾಗಿದೆ ಎಂದು ನಾನು ತಮ್ಮಲ್ಲಿ ತಿಳಿಸುತ್ತಿದ್ದೇನೆ. ನಮ್ಮ ಶಾಲೆಯ ವಿಶೇಷ ವೈಶಿಷ್ಟ್ಯಗಳು ಏನಂತಂದರೆ, ಪ್ರೀ ಸ್ಕೂಲ್ನಿಂದ 8ನೇ ತರಗತಿವರೆಗೆ ಈ ಪ್ರಸಕ್ತ ವರ್ಷದಲ್ಲಿ ಶಾಲೆಯನ್ನು ನಡೆಸುವುದು, ಆಂಗ್ಲ ಮಾಧ್ಯಮದ ರಾಜ್ಯ ಪಾಠ್ಯಕ್ರಮದೊಂದಿಗೆ ಅನುಭವ ಶಿಕ್ಷಕರನ್ನು ನಮ್ಮ ಸಂಸ್ಥೆ ಹೊಂದಿದೆ. ಕೃತಕ ಬುದ್ಧಿವಂತೆ, ಎಐ ಆಧಾರಿತ ಕಲಿಕಾ ವಿಧಾನಗಳು ಮತ್ತು ಸ್ಮಾರ್ಟ್ ಕ್ಲಾಸ್ಗಳು ಸಮಗ್ರ ಅಭಿವೃದ್ಧಿಯ ವಿಧಾನವನ್ನು ಹೊಂದಿದೆ. 6ನೇ ತರಗತಿಯಿಂದ JEE ಮತ್ತು ನೀಟ್ ತರಬೇತಿಯನ್ನು ಕೊಡಲಾಗುತ್ತದೆ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇನ್ನಿತರ ಚಟುವಟಿಕೆಗಳಿಗೆ ಮುಖ್ಯವಾಗಿ ಆದ್ಯತೆ ಕೊಡಲಾಗುವುದು. ಹಿಂಜರಿಯುವ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ಸೆಳೆದು ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಅವರನ್ನು ಹಿಂಜರಿಕೆಯಿಂದ ಮುಕ್ತಗೊಳಿಸಲು ಪ್ರಯತ್ನ ಮಾಡುವುದು ಮುಖ್ಯ ಉದ್ದೇಶ. ಬಾಲಕ ಮತ್ತು ಬಾಲಕಿಯರಿಗೆ ವಿದ್ಯಾರ್ಥಿ ವಸತಿ ಸೌಲಭ್ಯವನ್ನು ಹೊಂದಿದೆ. ನಮ್ಮ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ವಿಶೇಷ ಮತ್ತು ವೈಯಕ್ತಿಕ ಕಾಳಜಿಯನ್ನು ನೀಡಲಾಗುತ್ತಿದೆ. ತಂದೆ ತಾಯಿಗಳು ಇಲ್ಲದ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುವುದು. ತಮ್ಮಲ್ಲಿ ಯಾರಾದರೂ ಅಂತಹ ವಿದ್ಯಾರ್ಥಿಗಳು ನಿಮ್ಮ ಗಮನಕ್ಕೆ ಬಂದರೆ ನಮ್ಮ ಶಾಲೆಗೆ ಕಳಿಸಬಹುದು. ಅವರಿಗೆ ನಾವು ಉಚಿತವಾಗಿ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಮಾತ್ರ. ಮುಂಬರುವ ಶೈಕ್ಷಣಿಕ ಸಾಲಿನಲ್ಲಿ CBSE ಪಾಠ್ಯಕ್ರಮವು ಅಂಗೀಕಾರ ಪ್ರಕ್ರಿಯೆಯಲ್ಲಿದ್ದು ಬರುವ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ಜಾರಿಪಡಿಸಲಿದೆ. ನಮ್ಮ ಶಾಲೆಯು ಪೋಷಕರಿಗೆ ಮಕ್ಕಳಿಗೆ ಸರ್ವಾಂಗೀಕರಣ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ಸಂಸ್ಥೆ ಸದಾ ನಿಮ್ಮೊಂದಿಗೆ ಕೈ ಜೋಡಿಸುತ್ತದೆ. ಪಾಲಕರು ಮತ್ತು ಪಾಲಕರಿಗೆ ನಮ್ಮ ಸಂಸ್ಥೆ ನೀಡುವ ಎಲ್ಲ ಶಿಕ್ಷಣ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸವಿನಯ ಪ್ರಾರ್ಥನೆ. ಮುಖ್ಯವಾಗಿ ನಾನು ವೃತ್ತಿಯಿಂದ ವಕೀಲ, ಅಡ್ವೊಕೇಟು. ಬಟ್ ನನ್ನ ಜೀವನದಲ್ಲಿ ನಮ್ಮ ತಾಯಿಯವರು ಹೇಳ್ತಿದ್ದರು, ಇಂದಿನ ಕಾಲಕ್ಕೆ ಶ್ರೇಷ್ಠವಾದ ದಾನ ಅನ್ನದಾನ.
ಈ ಕಾಲದಲ್ಲಿ ಶ್ರೇಷ್ಠವಾದ ದಾನ ನನ್ನ ಅಭಿಪ್ರಾಯದ ಪ್ರಕಾರ ವಿದ್ಯಾದಾನ ಅಂದರೆ ಯಾವ ಊರಲ್ಲಿ ಯಾವ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಇರುತ್ತವೋ ಆ ಊರು ಮುಂದೆ ಸಾಧ್ಯ ಇರುತ್ತೆ. ಮನುಷ್ಯ ವಿದ್ಯೆಯಿಂದಲೇ ಮುಂದೆ ಪ್ರಗತಿ ಹೊಂದಲು ಸಾಧ್ಯ. ಅದಕ್ಕಾಗಿ ನಾನು ಲೆಕ್ಚರರ್ ಆಗಬೇಕಂತ ನನ್ನ ಸಣ್ಣವನಿದ್ದ ಭಾಳ ಇಚ್ಛೆ ಇತ್ತು. ಆದರೆ ಸ್ವಲ್ಪ ಕಾರಣಗಳಿಂದ ಆಗಲಿಲ್ಲ. ನಮ್ಮ ಅಣ್ಣವರಾದ ಹಿರಿಯರಾದಂಥ BV ಶ್ರೀನಿವಾಸರಾವ್ ಅವರು ಪ್ರೋತ್ಸಾಹದಿಂದ ಇಲ್ಲ ನೀವು ವಕೀಲ ಆಗಬೇಕು, ವಕೀಲ ಓದಿರಿ ಅಂದಮೇಲೆ ನಾನು ವಕೀಲತ್ ಓದಿದ್ದೆ. ನಮ್ಮ ಎರಡನೇವರು ಅಣ್ಣವರಾದಂಥ BV ಸೂರ್ಯನಾರಾಯಣವರು ಹೆಚ್ಚಿನ ತಮ್ಮ ಜೀವನದ ಅನುಭವಗಳನ್ನು ತಿಳಿಸುತ್ತಾ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಾವು ನಿಮ್ಮ ಹಿಂದೆ ಇರ್ತೇವೆಂದು ಧೈರ್ಯವನ್ನು ತೋರಿಸುತ್ತಾ ಧೈರ್ಯವನ್ನು ನೀಡುತ್ತಾ ಮುಂದೆ ನಿನಗೇನು ಇಚ್ಛೆ ಇದೆ ಜೀವನದಲ್ಲಿ ಸಾಧಿಸು, ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕೆಂದು ನಿನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಿ ಅಂತ ಎಲ್ಲ ನಮ್ಮ ಕುಟುಂಬದ ಸೋದರ ಸೋದರಿಯರು ಮತ್ತು ಬಂಧು ಬಳಗ ಮತ್ತು ಎಲ್ಲ ನನ್ನ ಸ್ನೇಹಿತ ಬೃಂದದವರು ನನ್ನ ಪ್ರೋತ್ಸಾಹಿಸಿದ್ದಕ್ಕೆ ನಾನು ಧೈರ್ಯದಿಂದ ಮುಂದೆ ಹರಿದು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಲು ಒಂದು ಧೈರ್ಯದಿಂದ ಮುಂದೆ ಹರಿದಿದ್ದೇನೆ. ತಾವು ನನ್ನೊಂದಿಗೆ ಸಹಕರಿಸುತ್ತಾ ಈ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಎಲ್ಲ ಪಾಲಕರಾಗಿ ಮತ್ತು ಸ್ನೇಹಿತರಾಗಿ ಬಂಧು ಬಳಗಗಳಾಗಿ ಸಹಕರಿಸ್ತೇನೆ ನನ್ನ ಆಶಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.